ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳದಲ್ಲಿ ಇವತ್ತು ಅಸ್ಥಿಪಂಜರ ಶೋಧ ಏನೋ 5 ದಿನಗಳು ನಡೆದಿತ್ತಲ್ಲ, ಇವತ್ತಿಲ್ಲ. ಇವತ್ತು ಅಸ್ಥಿಪಂಜರ ಶೋಧ ಕಾರ್ಯಕ್ಕೆ ಬ್ರೇಕ್. ರೀಸನ್ ಕಾರಣ ಅಂತಂದ್ರೆ ಇವತ್ತು ಭಾನುವಾರ ಆಗಿರುವಂತ ಹಿನ್ನೆಲೆ ಇವತ್ತೊಂದು ರಜಾ. ಶೋಧ ಕಾರ್ಯಕ್ಕೆ ಮಾತ್ರ. ಇದುವರೆಗೂ 10 ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಮುಕ್ತಾಯ ಆಗಿದೆ. ನೀವು ನಿನ್ನೆ ಗಮನಿಸಿರ್ಬೋದು, 9ನೇ ಹಾಗೆ 10ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನ ಮಾಡಲಾಗಿತ್ತು. ಒಟ್ಟು 13 ಪಾಯಿಂಟ್ಗಳನ್ನ ದೂರುದಾರ ಹೇಳಿದ ರೀತಿಯಾಗಿ ಗುರುತಿಸಲಾಗಿತ್ತು. ಅದರಲ್ಲಿ 10 ಪಾಯಿಂಟ್ಗಳ ಶೋಧ ಕಾರ್ಯ ನಿನ್ನೆಗೆ ಮುಕ್ತಾಯ ಆಗಿದೆ. ಇದರ ಔಟ್ಕಮ್ ಏನು ಅಂತ ಅಂದ್ರೆ 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಪತ್ತೆಯಾಗಿತ್ತು. ಅದು ಬಿಟ್ಟು 2ನೇ ಪಾಯಿಂಟಲ್ಲಿ ಕೆಲ ID ಕಾರ್ಡು ಮತ್ತೊಂದು ಅನ್ನುವಂಥದ್ದೆಲ್ಲ ಪುಕಾರಿತ್ತು. ಬಟ್ ಅದಕ್ಕೆಲ್ಲ ಕ್ಲಾರಿಟಿ ಸಿಕ್ಕಿದೆ. ಅವರೆಲ್ಲ ಬದುಕಿದ್ದಾರೆ, ಕೆಲವರು ತೀರಾ ಮೊನ್ನೆ ತೀರ್ಕೊಂಡಿದ್ದಾರೆ. ಇದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ಅಲ್ಲಿರುವಂಥ ಆರೋಪಗಳಿಗೂ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 7ನೇ ಪಾಯಿಂಟ್ನಲ್ಲಿ ಖರ್ಚಿಫ್ ಒಂದು ಪತ್ತೆಯಾಗಿತ್ತು. ಇನ್ನು ಬಾಕಿ ಉಳಿದಿರೋದು 11, 12, 13ನೇ ಪಾಯಿಂಟ್. ಸೋಮವಾರದಿಂದ ಉಳಿದ 3 ಕಡೆಗಳಲ್ಲಿ SIT ಶೋಧ ಕಾರ್ಯ ನಡೆಸುತ್ತೆ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ಸೊ ಅಲ್ಲಿಗೆ ಧರ್ಮಸ್ಥಳದ ಶೋಧ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗಿನ ಪ್ರಗತಿಯ ಕಡೆ ಗಮನ ಕೊಡೋದಾದ್ರೆ 10 ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಅಂತ್ಯ ಆಗಿದೆ. 6ನೇ ಪಾಯಿಂಟ್ನಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿತ್ತು. ಉಳಿದಂಥ ಕಡೆ ನಿರೀಕ್ಷೆ ಮಾಡಿದಂಥ ರೀತಿಯಾಗಿ ಈ ರೀತಿಯಂತ ಯಾವುದೇ ಕಳೆಬರಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನುಳಿದಂಥದ್ದು 3 ಪಾಯಿಂಟ್. ಅದರ ನಡುವೆ ಈ ಕಲ್ಲೇರಿಯ ಒಂದು ಹೈಸ್ಕೂಲ್ ಹುಡುಗಿಯ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದೂರುದಾರ ತನಗೆ ಗೊತ್ತಿದೆ ಆ ಹುಡುಗಿಯನ್ನ ಹೂತಿಟ್ಟಿರುವಂಥ ಸ್ಥಳ ಅಂತ ಹೇಳಿದ್ದಾರೆ. ಹಾಗಾಗಿ 13ರ ಜೊತೆಗೆ ಅದು ಒಂದು ಪಾಯಿಂಟನ್ನು ಸೇರಿಸಿ ಈಗ ಏನಾದರೂ ತನಿಖೆ ಮಾಡ್ತಾರೆ ಏನಿದೆ ನೋಡಬೇಕಿದೆ. ಪೃಥ್ವಿರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿ, ಹೌದು, ಇವತ್ತು ಭಾನುವಾರ, ಆಮೇಲೆ ಕಳೆದ 5 ದಿನಗಳಿಂದನೂ ನಾವು ನೋಡ್ತಾ ಇದ್ವಿ ಬಹಳ ಮಳೆ ಇದೆ. ಆ ಮಳೆಯ ನಡುವೆನೂ ಬಹಳ ಕಷ್ಟ ಸಾಧ್ಯ ಆಗಿರುವಂತ ಈ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಇವತ್ತು ಭಾನುವಾರ ಆಗಿರೋ ಕಾರಣಕ್ಕಾಗಿ ಏನ್ ರಜನಾ ಪೃಥ್ವಿ? ಜೊತೆಗೆ ಶೋಧ ಕಾರ್ಯಕ್ಕೆ ರಜೆ ಇದ್ರೂ ಕೂಡ ಉಳಿದಂತ ಚಟುವಟಿಕೆಗಳು ಈ ತನಿಖೆಗೆ ಸಂಬಂಧಪಟ್ಟ ಹಾಗೆ ಅದು ನಡ್ಕೊಂಡು ಹೋಗುತ್ತಾ ಇವತ್ತು? ಏನ್ ಕತೆ? ಖಂಡಿತ ಮಲ್ತೇಶ್, ಏನು ಈ ಭಾಗದಲ್ಲಿ ಇವತ್ತು ಏನು 6ನೇ ದಿನದ ಉತ್ಖನನ ಕಾರ್ಯ ಮುಂದುವರಿಬೇಕಾಗಿತ್ತು. ಆದರೆ ಭಾನುವಾರ ಅನ್ನೋ ಕಾರಣಕ್ಕೆ ಈ ಒಂದು ಕಾರ್ಯಾಚರಣೆಗೆ ಒಂದು ಬ್ರೇಕ್ ಅನ್ನ ಕೊಡಲಾಗಿದೆ. ಯಾಕೆಂತ ಹೇಳಿದ್ರೆ ಏನು ಕಂದಾಯ ಅಧಿಕಾರಿಗಳಿದ್ರು, ಮತ್ತೆ ಫಾರೆನ್ಸಿಕ್ ಲ್ಯಾಬ್ ಅವರು ಇದ್ರು, ಮತ್ತೆ ಬೇರೆ ಬೇರೆ ವಿವಿಧ ಇಲಾಖೆಯ ಒಂದು ತಂಡ ಏನಿತ್ತು, ಸೊ ಅವರೆಲ್ಲರಿಗೂ ಕೂಡ ಈ ಒಂದು ಭಾನುವಾರದ ಬ್ರೇಕ್ ಬೇಕಾಗೇ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಕಾರ್ಯಾಚರಣೆಯನ್ನ ನಿನ್ನೆಗೆ ನಿಲ್ಲಿಸಿ ಇವತ್ತು ಬ್ರೇಕ್ ಕೊಟ್ಟಿರುವಂಥದ್ದು. ಆದರೆ SIT ತಂಡ ಬ್ರೇಕ್ ಅನ್ನ ತಗೊಂಡಿಲ್ಲ. ಯಾಕೆಂತ ಹೇಳಿದ್ರೆ SIT ತಂಡ ಏನು ಒಂದು ದೊಡ್ಡ ತಂಡ ಇದೆ. ಸೊ ಆ ಒಂದು ತಂಡದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ದಿನ ಅಂತ ಹೇಳಿ ಒಂದೊಂದು ರೆಸ್ಟ್ ಅನ್ನ ಕೊಡ್ಲಾಗ್ತಾ ಇದೆ. ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ತಗೊಳ್ಳದೇ ಇರೋದ್ರಿಂದ SIT ತಂಡ ಇವತ್ತು ತನಿಖೆಯನ್ನು ಮುಂದುವರಿಸುತ್ತೆ. ಅಂದರೆ SIT ತಂಡಕ್ಕೆ ಇವತ್ತೇನು ಅಂದರೆ ಇವತ್ತೊಂದು ಫ್ರೀ ಸಿಕ್ಕಿದೆ. ಯಾಕೆ ಅಂತ ಹೇಳಿದ್ರೆ ಉತ್ಖನನ ಇಲ್ಲ. ಸೊ SIT ತಂಡದ ಅಧಿಕಾರಿಗಳೆಲ್ಲರೂ ಕೂಡ ಉತ್ಖನನಕ್ಕೆ ಹೋಗಬೇಕಾಗಿತ್ತು ಪ್ರತಿದಿನ. ಸೊ ಇವತ್ತು ಉತ್ಖನನ ಇಲ್ಲದಿರೋದು ಈಗ SIT ತಂಡಕ್ಕೆ ಒಂದು ದಿನ ಬಿಡುವು ಸಿಕ್ಕಂಗೆ ಆಗಿದೆ. ಅವರು ತಮ್ಮ ಇನ್ವೆಸ್ಟಿಗೇಷನ್ ಅನ್ನು ಇನ್ನೂ ಕೂಡ ಹೆಚ್ಚಿನ ಮ್ಯಾನ್ ಪವರ್ಗಳನ್ನು ಬಳಸಿ ಈ ಒಂದು ಕಾರ್ಯ ಅಂದರೆ ತನಿಖೆಯನ್ನು ಮುಂದುವರಿಸ್ತಾರೆ. ಸೊ ಪ್ರಮುಖವಾಗಿ ಕಲ್ಲೇರಿ ರಹಸ್ಯ ಏನು, ಅಲ್ಲಿ ಕಲ್ಲೇರಿ ಕಾಂಡ ಏನಾಗಿತ್ತು, ಸೊ ಆತ ಒಂದು ಕಲ್ಲೇರಿಯ ಕಾಂಡದ ಸ್ಟೋರಿಯನ್ನು ಹೇಳಿದ್ದ. ಅಲ್ಲಿ ಶಾಲಾ ಬಾಲಕಿ ಅತ್ಯಾಚಾರ ಆಗಿದ್ದಂತಹ ಶವವನ್ನು ನಾನು ಬ್ಯಾಗ್ ಸಮೇತ, ಅಂದರೆ ಶಾಲೆಯ ಆ ಒಂದು ವಿದ್ಯಾರ್ಥಿನ ಸಮವಸ್ತ್ರ ಮತ್ತು ಬ್ಯಾಗ್ ಸಮೇತ ಹೂತಾಕಿದ್ದೀನಿ ಅಂತ ಏನು ಆತ ಹೇಳಿದ್ದ. ಸೊ ಅದ್ರ ಬಗ್ಗೆ ಈಗ SIT ಒಂದು ಗುಪ್ತ ಮಾಹಿತಿಯನ್ನು ಕಲೆ ಆಗ್ತಾ ಇದೆ. ಅಂದರೆ 2010ರಲ್ಲಿ ಅಂತ ಆತ ಹೇಳಿದ್ದಾನೆ. ಮತ್ತೆ 12ರಿಂದ 15 ವರ್ಷದ ವಯಸ್ಸಿನ ಬಾಲಕಿ ಅಂತ ಆತ ಹೇಳಿರುವಂಥದ್ದು. ಸೊ ಅದರಿಂದ SIT ತಂಡ ಇವಾಗ 2010, 11, 2009ರಿಂದ 2011 ಒಂದು 2-3 ವರ್ಷಗಳ ಸುಮಾರು ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಶಾಲಾ ವಿದ್ಯಾರ್ಥಿನಿ ಅಂದರೆ 12 ವರ್ಷದಿಂದ 15 ವರ್ಷದ ಒಳಗಿನ ಬಾಲಕಿ ಯಾರಾದರೂ ನಾಪತ್ತೆಯಾಗಿದ್ದ, ಇಲ್ಲ ಏನಾದರೂ ಅಸ್ವಾಭಾವಿಕ ಸಾವೇನಾದರೂ ಆಗಿತ್ತಾ, ಈ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ದಾಖಲೆಗಳನ್ನು ತಗೊಂಡಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲೂ ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು. ಇದು ಅಫಿಷಿಯಲ್ ಮಾಹಿತಿಗಳಾಗಿರುತ್ತೆ. ಇದನ್ನು ಹೊರತುಪಡಿಸಿ ಒಂದು ಅನ್ಅಫಿಷಿಯಲ್ ಆಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಂದರೆ ಮಫ್ತಿಯಲ್ಲಿ ಆ ಒಂದು ಕಲ್ಲೇರಿಯ ಸುತ್ತಮುತ್ತ ಹೋಗುವಂಥದ್ದು ಸುಮಾರು ಒಂದು 40ರಿಂದ 50 ವರ್ಷ ವಯಸ್ಸಿನ ವ್ಯಕ್ತಿಗಳನ್ನು ಗುರುತಿಸಿ ಅವ್ರ ಹತ್ರ ಮಾತಾಡೋಂಥದ್ದು. ಅಂದರೆ 2010ರಲ್ಲಿ ಅವರೆಲ್ಲರಿಗೂ ಕೂಡ ಒಂದು 25, 25, 30 ವರ್ಷ ಇರುತ್ತೆ.
ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಆ ಒಂದು ಘಟನೆಗಳನ್ನು ನೋಡಿರ್ತಾರೆ, ಕೇಳಿರ್ತಾರೆ, ಮೆಮೊರಿಯನ್ನು ಇಟ್ಕೊಂಡಿರ್ತಾರೆ. ಸೊ ಅದರಿಂದ ಒಂದು 45ರಿಂದ 50 ವರ್ಷದ ವ್ಯಕ್ತಿಗಳನ್ನು ಅಲ್ಲಿ ಮಾತಾಡಿಸೋಂಥದ್ದು. ಸೊ ಅವ್ರಿಗೆ ಏನಾದರೂ ವಿಚಾರ ಗೊತ್ತಾ, 2010ರಲ್ಲಿ ಏನಾದರೂ ಇಂಥದ್ದು ಸುತ್ತಮುತ್ತ ನಡೆದಿತ್ತಾ, ಸೊ ಈ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸೊ ಏನಾದರೂ ಅಂಥದ್ದೇನಾದ್ರು ಘಟನಾವಳಿಗಳು ನಡೆದಿದ್ರೆ ಫಸ್ಟು ಆ ಒಂದು ಏನು ಯಾರು ಬಾಲಕಿ ನಾಪತ್ತೆ ಏನಾದರೂ ಆಗಿದ್ರೆ ಅಂಥವ್ರನ್ನ ಮನೆಯನ್ನ ಸಂಪರ್ಕಿಸುವಂಥದ್ದು. ಸೊ ಇಂಥ ಮಾಹಿತಿಗಳನ್ನು ಕಲೆ ಹಾಕ್ತಾ ಇರುವಂಥದ್ದು. ಆದರೆ ಆತ ಅಲ್ಲಿ ಹೇಳಿರುವಂತಹದ್ದು ಏನು ಶಾಲಾ ಬಾಲಕಿ ಅಂದರೆ ಸಮವಸ್ತ್ರದಲ್ಲಿದ್ಲು, ಆಕೆಯ ಶಾಲಾ ಬ್ಯಾಗ್ ಕೂಡ ಇತ್ತು ಅಂತ ಹೇಳುವಂಥದ್ದು. ಅಂದರೆ ಅಲ್ಲಿ ಶವವಾಗಿ ಪತ್ತೆಯಾಗಿಂಥದ್ದು, ಅತ್ಯಾಚಾರ ಮತ್ತು ಶವವಾಗಿ ಪತ್ತೆಯಾಗಿರೋಂಥದ್ದು, ಅಲ್ಲಿ ಹೂತಾಕಿದ್ದಾನೆ, ನಾನೇ ಹೂತಾಕಿದ್ದೀನಿ ಅಂತ ಹೇಳ್ತಾನೆ ಅಂತ ಹೇಳಿದರೆ ಅಲ್ಲಿನ ಸುತ್ತಮುತ್ತ ಪ್ರದೇಶದ ನಿವಾಸಿ ಆಕೆ ಆಗಿಲ್ಲ. ಇಲ್ಲ ಅಂತ ಹೇಳಿದರೆ ಹೊರಗಡೆಯಿಂದ ಯಾರಾದರೂ ಕರ್ಕೊಂಡು ಬಂದಿದ್ರು. ಈ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಹೇಳಿರುವಂಥದ್ದು. ಅದಕ್ಕೋಸ್ಕರನೇ ಕರ್ನಾಟಕದ ಪ್ರತಿ ಪೊಲೀಸ್ ಠಾಣೆಯಲ್ಲೂ ಕೂಡ UDR ದಾಖಲಾತಿಗಳನ್ನ SIT ಕೇಳಿರುವಂಥದ್ದು. ಸೊ ಎಲ್ಲದಕ್ಕೂ ಕೂಡ ತಾಳೆ ಹಾಕಲಾಗುತ್ತೆ. ಸೊ ಇಲ್ಲಿ ಈ ಒಂದು ಪ್ರಕರಣ ಈಗ ಸಾಕಷ್ಟು ಗಂಭೀರ ಆರೋಪ ಇದಾಗಿರುವಂಥದ್ದು. ಸೊ ಈ ಒಂದು ಪ್ರಕರಣ ಈಗ SIT ಭೇದಿಸಲೇಬೇಕಾಗಿದೆ. ಕಾರಣ ಯಾಕೆ ಅಂತ ಹೇಳಿದ್ರೆ ಈತ ಆರಂಭಿಕ ಹಂತದಲ್ಲಿ ಕಂಪ್ಲೇಂಟ್ ಕೊಡುವಾಗ ಬಂದಂಥ ಸಂದರ್ಭದಲ್ಲಿ ಪೂರ್ತಿ ಎಕ್ಸ್ಪ್ಲನೇಷನ್ ಮಾಡುವಂಥದ್ದೇ ಈ ಒಂದು ಕಲ್ಲೇರಿ ಕಾಂಡ. ಕಲ್ಲೇರಿಯಲ್ಲಿ ಇಂಥದ್ದೊಂದು ಘಟನೆ ನಡೀತು, ನಾನೇ ಸ್ವತಃ ಕೈಯಾರೆ ಆ ಬಾಲಕಿಯನ್ನು ಬ್ಯಾಗ್ ಸಮೇತ ಹೂತಾಕಿದ್ದೀನಿ ಅಂತ ಹೇಳಿದ್ರಿಂದ ಸೊ ಆರಂಭಿಕ ಹಂತದಲ್ಲಿ SIT ಅಧಿಕಾರಿಗಳು ಇದನ್ನು ಕಂಡು ಹಿಡಿಲೇಬೇಕಾಗಿರುತ್ತೆ. ಆ ಒಂದು ಕಂಪ್ಲೇಂಟ್ನಲ್ಲಿ ಇದು ಡಾಕ್ಯುಮೆಂಟ್ ಆಗಿ ಕೂಡ ಬಂದಿರುವಂಥದ್ದು. ಸೊ ಆದ್ದರಿಂದ ಆ ಒಂದು ಪೆಟ್ರೋಲ್ ಬಂಕ್ನ ಸುತ್ತಮುತ್ತ 500 ಮೀಟರ್ ಏನಿದೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಇವಾಗ ಆ ಒಂದು ಗ್ರಾಮದ ಸುತ್ತಮುತ್ತ ತನಿಖೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಅವರಿಗೆ ಸಿಕ್ಕಷ್ಟು ಮಾಹಿತಿಗಳು, ಸಿಕ್ಕಂತಹ ದಾಖಲೆಗಳಿಗೆ ತಾಳೆ ಹಾಕುವಂಥದ್ದು. ಅದಾದ ಬಳಿಕ ಅಲ್ಲೂ ಕೂಡ ಉತ್ಖನನ ಆರಂಭ ಆಗುವಂಥ ಸಾಧ್ಯತೆಗಳಿದೆ. ಅದನ್ನ ಮಾಡಲಿಕ್ಕೆ ಎಲ್ಲ SIT ಅಧಿಕಾರಿಗಳು ಕೂಡ ನಿರ್ಧಾರ ಮಾಡಿರುವಂಥದ್ದು. ಆದರೆ ಈ ಒಂದು 13 ಪಾಯಿಂಟ್ ಮುಗಿದ ನಂತರ ಅದಕ್ಕೆ ಕೈ ಹಾಕ್ತಾರೆ. ಸದ್ಯಕ್ಕೆ ಆ ಒಂದು ಪ್ರದೇಶದಲ್ಲಿ ಇಂಥದ್ದೊಂದು ಘಟನೆ ನಡೆದಿತ್ತಾ ಇಲ್ವಾ ಅನ್ನೋ ಒಂದು ಕನ್ಕ್ಲೂಷನ್ಗೆ SIT ಅಧಿಕಾರಿಗಳು ಆರಂಭಿಕ ಹಂತದಲ್ಲಿ, ಪ್ರಾಥಮಿಕ ಹಂತದಲ್ಲಿ ಬರಬೇಕಾಗುತ್ತೆ. ಅದಾದ ಬಳಿಕ ಉಳಿದಂತೆ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಲಿದೆ. ಇವತ್ತು ಈ ತನಿಖೆ ಚುರುಕಾಗಿರುವಂಥದ್ದು. ಭಾನುವಾರ ರಜಾ ಇದೆ, SIT ಅಧಿಕಾರಿಗಳಿಗೆ ಉತ್ಖನನ ಇಲ್ಲ. ಸೊ ಅದರಿಂದ ಈ ಎಲ್ಲ ಕಾರ್ಯದಲ್ಲಿ ಇವತ್ತು ಹೆಚ್ಚಿನ ಚುರುಕನ್ನು ತನಿಖೆಯಲ್ಲಿ ಚುರುಕುಗೊಳಿಸಿರುವಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ಪೃಥ್ವಿ.